ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ಗಣೇಶ ಹಬ್ಬ ಇರೋದ್ರಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಒರೆಸಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಅಷ್ಟೊತ್ತಿಗೆ ಗಣೇಶ ಮತ್ತು ಗೌರಿನ ತಗೊಬಂದಿದ್ರು. ಅದನ್ನಲ್ಲಿಟ್ಟು ನಾನು ಹೊರಗಡೆ ಮನೆಯೆಲ್ಲ ಸಾರಿಸಿ ಹೊರಗಡೆ ಬಾಗಿಲಿಗೆಲ್ಲ ನೀರು ಹಾಕಿ ಕಸ ಗುಡಿಸಿ ಒರೆಸ್ಕೊತಾ ಇದ್ದೀನಿ. ಹೊರಗಡೆ ಎಲ್ಲ ಫುಲ್ಲು ಮೆಟ್ಲೆಲ್ಲ ಕಸ ಗುಡಿಸಿ ಅದನ್ನೆಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಕಸ ಗುಡಿಸಿ ನೀರೆಲ್ಲ ಒರೆಸಿ ಎಲ್ಲ ಒರೆಸಾದ್ಮೇಲೆ ಬಾಗಿಲಿಗೆ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ಅರಿಶಿನ ಕುಂಕುಮನ ಬಾಗಿಲಿಗೆಲ್ಲ ಇಡ್ತಾಯಿದ್ದೀನಿ. ಇದಕ್ಕಾದ್ಮೇಲೆ ರಂಗೋಲಿ ಬಿಡಿಸ್ತಾಯಿದ್ದೀನಿ. ಹಬ್ಬ ಅಂದರೆ ಏನು ಯಾವುದೇ ಅಲಾರಾಮ್ ಏನೂ ಇಲ್ದಲೆ ತಾನೇ 3 ಗಂಟೆಗೆ 4 ಗಂಟೆಗೆ ಎಚ್ಚರಿ ಆಗುತ್ತೆ. ಅಷ್ಟೊತ್ತಿಗೆ ಎದ್ದು ಮನೆಯೆಲ್ಲ ಒರೆಸಿ ಗುಡಿಸಿ ಮನೆಯಲ್ಲಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಈಚೆ ಕಡೆಯೂ ಕೂಡ ಎಲ್ಲ ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಬಾಗಿಲಿಗೆಲ್ಲ ಇಟ್ಬಿಟ್ಟು ರಂಗೋಲಿ ಬಿಡಿಸ್ತಾಯಿದ್ದೀನಿ. ರಂಗೋಲಿ ಎಲ್ಲ ಬಿಡಿಸಾದ್ಮೇಲೆ ಇವತ್ತು ಹಬ್ಬ ಇರೋದ್ರಿಂದ ಬಾಗಿಲಿಗೆ ರಂಗೋಲಿ ಬಿಡಿಸ್ಬಿಟ್ಟು ಕಲರ್ ಮಾಡ್ತಾಯಿದ್ದೀನಿ. ಕಲರ್ ಇತ್ತು ಅದನ್ನು ಕೂಡ ರಂಗೋಲಿಗೆ ಬಿಡಿಸ್ಬಿಟ್ಟು ಕಲರ್ ಹಾಕ್ಬಿಟ್ಟು ಹಬ್ಬದ ದಿನ ಎಷ್ಟೇ ಬೇಗ ಇದ್ದರೂ ಕೂಡ ಲೇಟ್ ಆಗೇ ಆಗುತ್ತೆ. ಸೊ ಆದ್ರೂ ನಾನು ಬೆಳಗ್ಗೆ 3 ಗಂಟೆಗೆ ಎದ್ದಿರೋದ್ರಿಂದ ನಿಧಾನಕ್ಕೆ ಎಲ್ಲನೂ ಕ್ಲೀನಾಗಿ ಬಿಡಿಸ್ಕೊತಂದು ಮನೆಯೆಲ್ಲ ಒರೆಸಿ ರಂಗೋಲಿ ಎಲ್ಲ ಬಿಡಿಸ್ಕೊಂಡು ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ಮನೇಲಿ ಯಾರೂ ಎದ್ದಿರಲಿಲ್ಲ. ನಾನೊಬ್ಬಳೇ ಎದ್ಬಿಟ್ಟು ಎಲ್ಲ ಮನೆ ಕಡೆ ಎಲ್ಲ ಕೆಲಸನೂ ಮುಗಿಸ್ಕೊತಾ ಇದ್ದೀನಿ. ಇಲ್ಲಿ ಬಾಗಿಲಿಗೆಲ್ಲ ರಂಗೋಲಿ ಎಲ್ಲ ಬಿಡಿಸಾದ್ಮೇಲೆ ಕೆಳಗಡೆ ಡೌನು ಕೂಡ ಬಾಗಿಲಿಗೆ ಅಲ್ಲೂ ಕೂಡ ನೀರು ಹಾಕ್ಬಿಟ್ಟು ರಂಗೋಲಿ ಬಿಡಿಸ್ತಾಯಿದ್ದೀನಿ. ನಾನು ರಂಗೋಲಿ ಬಿಡಿಸೋತ್ತಿಗೆ ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡೋಷ್ಟೊತ್ತಿಗೆ ಕೂಡ ಗಣೇಶಗೆ ಆಲ್ರೆಡಿ ಅವರು ರೆಡಿ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದರು. ರೆಡಿ ಮಾಡ್ಕೊತಾ ಇದ್ದರು ಗಣೇಶನಿಗೆ. ನಾನು ಹೋಗೋಷ್ಟೊತ್ತಿಗೆ ನಾನು ಹೊರಗಡೆ ರಂಗೋಲಿ ಎಲ್ಲ ಬಿಡಿಸೋಷ್ಟೊತ್ತಿಗೆ ಗಣೇಶನಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಏನೇನು ಬೇಕೋ ಅದನ್ನೆಲ್ಲ ಕ್ಲೀನಾಗಿ ನಿಧಾನಕ್ಕೆ ಎಲ್ಲನೂ ಹಾಕ್ಬಿಟ್ಟು ಹೂವು ಎಲ್ಲ ಮಾಡಿಸಿ ಗಣೇಶನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅವರಲ್ಲಿ ರೆಡಿ ಮಾಡೋಷ್ಟೊತ್ತಿಗೆ ನಾನು ದೀಪಗಳಿಗೆ ತುಪ್ಪ ಮತ್ತು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ತುಪ್ಪ, ಎಣ್ಣೆ, ಬತ್ತಿ ಅವನ್ನೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ರೆಡಿ ಆದಮೇಲೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಪೂಜೆ ಎಲ್ಲ ಮುಗಿಸಾದ್ಮೇಲೆ ಅಭಿಷೇಕ ಮಾಡ್ತಾಯಿದ್ದೀವಿ. ಗಣೇಶನ ಹೆಸರು ಹೇಳ್ಕೊಂಡು ಅಭಿಷೇಕ ಮಾಡ್ತಾಯಿದ್ದೀವಿ. ಅಭಿಷೇಕ ಎಲ್ಲ ಮುಗಿಸ್ಬಿಟ್ಟು ಎಲ್ಲರದ್ದು ಪೂಜೆ ಆಗಿತ್ತು. ನಾವು ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ 8:30, 9 ಗಂಟೆ ಆಗೇ ಹೋಗಿತ್ತು. ನಾವು 3 ಗಂಟೆಗೆ ಎದ್ದೆಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು ಕೂಡ 8:30 ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿದು ಎಲ್ಲ ರೆಡಿ ಮಾಡ್ಕೊಂಡ್ರು. ಎಲ್ಲ ಒಬ್ಬರೇ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಒಬ್ಬರು ಗಣೇಶನಿಗೆ ಏನೇನು ಬೇಕೋ ಕಳಸ ಮತ್ತು ಗೌರಿಗೆ ಏನೇನು ಬೇಕೋ ಹೂವು ಅವನ್ನೆಲ್ಲ ಕೂಡ ಅವರು ರೆಡಿ ಮಾಡಿಕೊಂಡ್ರೆ ನಾನು ದೇವ್ರ ಮನೆಯಲ್ಲಿಗೆ ಏನೇನು ಬೇಕೋ ಅದನ್ನೆಲ್ಲ ತೆಗೆದು ದೇವ್ರ ಪಾತ್ರೆ ಎಲ್ಲ ತೊಳೆದು ದೇವ್ರಿಗೂ ಕೂಡ ಹೂವು ಮತ್ತು ಹಣ್ಣು ಮತ್ತು ನೈವೇದ್ಯಕ್ಕೆ ಪುಳಿಯೋಗರೆ ಮಾಡಿದ್ದೆ. ಪುಳಿಯೋಗರೆನೂ ಇಟ್ಬಿಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲ ದೀಪನೂ ಒಂದೊಂದೇ ದೀಪ, ತುಪ್ಪದ ದೀಪ ಮತ್ತು ಎಣ್ಣೆ ಬಿಟ್ಟು ಎಲ್ಲದಕ್ಕೂ ದೀಪ ಹಾಕಿ ರೆಡಿ ಮಾಡಿಕೊಂಡು ಫೈನಲಿ ಪೂಜೆ ಎಲ್ಲ ರೆಡಿಯಾಗಿ ಪೂಜೆ ಎಲ್ಲ ಮಾಡಿ ಗಣೇಶ ಮತ್ತು ಗೌರಿಗೆ ಈ ಥರ ಅಲಂಕಾರ ಮಾಡಿದ್ವಿ. ತುಂಬ ಸಿಂಪಲ್ಲಾಗೆ ಮಾಡಿದ್ವು. ಆದರೂ ಕೂಡ ಸಿಂಪಲ್ಲಾಗಿ ಮಾಡಿದರೂ ಕೂಡ ಎಷ್ಟೇ ಬೇಗ ಇದ್ರೂ ಕೂಡ ಟೈಮ್ ಹಾಗೆ ಹೋಗುತ್ತೆ. ಮತ್ತು ನಾಗರಕಟ್ಟೆಗೂ ಹೋಗ್ಬೇಕಿತ್ತು ಇದನ್ನು ಮುಗಿಸ್ಕೊಂಡು. ಅದಕ್ಕೋಸ್ಕರ ಎಲ್ಲನೂ ರೆಡಿ ಮಾಡಿಕೊಂಡು ಎಲ್ಲ ಪೂಜೆ ಎಲ್ಲ ಮಾಡಿ ಫೈನಲಿ ಗೌರಮ್ಮ ಈ ಥರ ಕಾಣಿಸ್ತಾ ಇದ್ದಾರೆ ನೋಡಿ. ಅವರಿಗೂ ದೀಪ ಎಲ್ಲ ಹಚ್ಚಿ ಎಲ್ಲ ರೆಡಿ ಮಾಡಿಕೊಂಡು ಈ ಥರ ಅಲಂಕಾರ ಮಾಡಿದ್ದು. ತುಂಬ ಸಿಂಪಲ್ಲಾಗಿತ್ತು, ಸಿಂಪಲ್ಲಾಗಿ ಮಾಡಿದ್ವಿ.
ಮೋದಕನೂ ಕೂಡ ಗಣೇಶನಿಗೆ ಪ್ರಿಯವಾದ ಮೋದಕವನ್ನು ಕೂಡ ಮಾಡಿ ಆ ದೇವರಿಗೆ ನೈವೇದ್ಯಕ್ಕೆ ಇಟ್ಟು ಪುಳಿಯೋಗರೆ, ಕಡಲೆ ಹೊಸ್ಲಿ ಮತ್ತು ಕೋಸಂಬರಿ ಅದನ್ನೆಲ್ಲನೂ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಫೈನಲಿ ಈ ಥರ ಎಲ್ಲ ರೆಡಿ ಮಾಡಿ ಈ ಥರ ರೆಡಿಯಾಗಿದೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಬಾಯ್.